ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿರೋದ್ರ ಬಗ್ಗೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಎಸ್ಐಟಿ ಕಚೇರಿಯಲ್ಲಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ವಿಚಾರಣೆಗೆ ಮುಂದಾಗಿದ್ದಾರೆ ಎಸ್ಐಟಿ ಪೊಲೀಸರು ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂತ್ರಸ್ತೆ ಪುತ್ರ ನೀಡಿರುವಂತಹ ದೂರಿನ ಅನ್ವಯ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಏವನ್ ಆಗಿದ್ದಾರೆ ರೇವಣ್ಣ ಅವರು. ಸೊ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ರ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಲಾಗುತ್ತೆ. ಇಷ್ಟ ದಿನ ಎಲ್ಲಿ ಇರಿಸಿದ್ರಿ, ಯಾವ ಕಾರಣಕ್ಕೋಸ್ಕರ ಈ ಕಿಡ್ನಾಪ್ ಆಗಿತ್ತು, ಜೊತೆಗೆ ಹೆದರಿಸಿ ಬೆದರಿಸಿ ದೂರು ನೀಡದಂತೆ ಸಂತ್ರಸ್ತೆಯ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನ ನೀವು ಮಾಡಿದ್ರಾ? ಈ ತರದ ಅನೇಕ ಪ್ರಶ್ನೆಗಳ ಸುರಿಮಳೆಯನ್ನ ರೇವಣ್ಣ ವಿರುದ್ಧ ಕೇಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಬಿಕಾಸ್ ಪ್ರೈಮಾ ಫೇಸಿ ವಿಚಾರದಲ್ಲಿ ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಎಸ್ಐಟಿ ಅಧಿಕಾರಿಗಳು ಕೇಳಬಹುದಾದಂತಹ ಪ್ರಶ್ನೆಗಳು ಯಾವುದು ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಇನ್ನು ಉಳಿದಂತೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ, ಇದಕ್ಕೆ ರೇವಣ್ಣ ಅವರ ಸಹಕಾರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈಮಾ ಫೇಸಿಯಲ್ಲಿ ಯಾವ ವಿಚಾರಗಳನ್ನ ಇಲ್ಲಿ ತನಕ ಕಲೆ ಹಾಕಿದಾರೋ ಆ ನಿಟ್ಟಿನಲ್ಲಿ ಮಮತಾ ಈಗ ಸದ್ಯಕ್ಕೆ ದಾಖಲಾಗಿರುವ ಪ್ರಕರಣ ಗಂಭೀರ ಸ್ವರೂಪದಾಗಿರೋ ಕಾರಣಕ್ಕಾಗಿ ಮತ್ತೆ ಎಚ್ ಡಿ ರೇವಣ್ಣ ಏನಿದ್ದಾರೆ ಇವತ್ತೇ ಬಂಧನ ಆಗಿರುವಂಥದ್ದು. ಈಗಷ್ಟೇ ಅಂದರೆ ಒಂದು 20 ನಿಮಿಷಗಳ ಹಿಂದೆ ಅಷ್ಟೇ CID ಕಚೇರಿಗೆ ರೇವಣ್ಣ ಅವ್ರನ್ನ ಕರ್ಕೊಂಡೋಗಿರುವಂಥದ್ದು. ಮೊದಲಿಗೆ ಅಧಿಕಾರಿಗಳು ಅಂದರೆ ಬಂಧನ ಪ್ರಕ್ರಿಯೆ ಮುಗಿಸಿದ ನಂತರದಲ್ಲಿ ಏನು FIR ದಾಖಲಾಗಿದೆ ಮಹಿಳೆಯ ಏನು ಅಪಹರಣ ಕೇಸಲ್ಲಿ, ಆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ ನಂತರದಲ್ಲಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲವನ್ನು ಹೇಳಿಕೆಗಳನ್ನು ದಾಖಲು ಮಾಡುವಂಥದ್ದು. ಈ ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಇವತ್ತು ಮೆಡಿಕಲ್ ಮಾಡಿಸುವಂಥದ್ದ ಅಥವಾ ನಾಳೆ ಮಧ್ಯಾಹ್ನ ನಂತರದಲ್ಲಿ ಮೆಡಿಕಲ್ ಮಾಡಿಸಿದ ನಂತರದಲ್ಲಿ ನಾಳೆ ಭಾನುವಾರ ಆಗಿರೋ ಕಾರಣಕ್ಕಾಗಿ ನ್ಯಾಯಾಧೀಶರ ಮನೆ ಮುಂದೆ ಈ ನ್ಯಾಯಾಧೀಶರಿಗೆ ಹಾಜರುಪಡಿಸುವಂಥದ್ದು ಅನ್ನೋದನ್ನು ಅಧಿಕಾರಿಗಳು ನಿರ್ಧಾರ ಮಾಡ್ತೇವೆ. ಅದಕ್ಕಿಂತ ಮುಂಚಾಗಿ ಈಗ SIT ಅಧಿಕಾರಿಗಳು ಕೆಲವೊಂದು ಪ್ರಾಥಮಿಕ ಮಾಹಿತಿಯಾಗಿ ಪ್ರಾಥಮಿಕವಾಗಿ ಏನು ಕೇಳಬೇಕಾದಂಥ ಪ್ರಶ್ನೆಗಳಿವೆ ಅದನ್ನು ಕೇಳಿಕೊಂಡು ಅವರ ಹೇಳಿಕೆಗಳನ್ನ ಸಂಪೂರ್ಣವಾಗಿ ದಾಖಲು ಮಾಡಿಕೊಂಡು ಮುಂದುವರಿಯುವಂಥದ್ದು. ಈ ಹೇಳಿಕೆಗಳನ್ನ ಇಟ್ಕೊಂಡು ನಾಳೆ ಮತ್ತೆ SIT ಅಧಿಕಾರಿಗಳು ಮತ್ತಷ್ಟು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡೋಗಿ ನ್ಯಾಯಾಧೀಶರ ಮುಂದೆ ಇಟ್ಟು ಅವಶ್ಯಕತೆ ಬಿದ್ದರೆ ಕಸ್ಟಡಿಗೆ ಪಡೆಯುವಂಥದ್ದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥದ್ದು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಈಗ ಸದ್ಯಕ್ಕೆ ಅರ್ಧ ಗಂಟೆಗಳಿಂದ ಒಳಗಡೆ ಕರ್ಕೊಂಡೋಗಿರುವಂಥದ್ದು SP ಸೈಮನ್ ನೇತೃತ್ವದ ತಂಡ ಈಗ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಪ್ರೊಸೀಜರ್ನ ಈಗ ಮಾಡ್ತಾ ಇರುವಂಥದ್ದು. ಮಮತಾ, ಪ್ರಮುಖವಾಗಿ ಇಲ್ಲಿ ಉಮೇಶ್, ಕಸ್ಟೋಡಿಯಲ್ ಇಂಟ್ರಾಗೇಷನ್ ನ ಅಗತ್ಯತೆ ಈ ಪ್ರಕರಣದಲ್ಲಿ ತುಂಬಾ ಇದೆ ಅನ್ನೋದು SIT ಅಧಿಕಾರಿಗಳ ವಾದ. ಹೀಗಾಗಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅವರು. ಸೊ ಇವತ್ತೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಬಿಕಾಸ್ ಒಬ್ಬ ಅಕ್ಯೂಸ್ಡ್ ಅನ್ನ ಅರೆಸ್ಟ್ ಮಾಡಿದಾಗ 24 ಗಂಟೆಗಳ ಕಾಲಾವಕಾಶ ಇರುತ್ತೆ. ಸೊ ಇವತ್ತು ನೈಟ್ ಆಗುತ್ತಾ ಅದು ಅಥವಾ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಆ ಬೆಳವಣಿಗೆನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಮತಾ, ನೀವು ಹೇಳಿದ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಮಾಜಿ ಸಚಿವರಾಗಿರೋ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ ಈ ಪ್ರೋಸೆಸ್ ಆಗೋದಕ್ಕೆ ಅವ್ರಿಗೆ ಕೆಲವೊಂದು ಸಮಸ್ಯೆಗಳಾಗ್ಬೋದು, ಅಂದರೆ ಸಾರ್ವಜನಿಕವಾಗಿ ಕಷ್ಟ ಆಗ್ಬೋದು. ಹಾಗಾಗಿ ಕೆಲವೊಂದು ಪ್ರೋಸೆಸ್ ಏನಿದೆ ಪ್ರಾಥಮಿಕವಾಗಿ ಆ ಪ್ರೋಸೆಸ್ ಮುಗಿದ ನಂತರದಲ್ಲಿ ಇವತ್ತೇ ಮೆಡಿಕಲ್ ಮಾಡಿಸಿ ನಂತರದಲ್ಲಿ ತಡರಾತ್ರಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಈ ಪ್ರಕರಣ ಈಗಷ್ಟೇ ಪ್ರಾರಂಭ ಆಗಿರೋ ಕಾರಣಕ್ಕಾಗಿ ಮತ್ತೆ ಸಂತ್ರಸ್ತ ಮಹಿಳೆ ಸಂಜೆ ಪತ್ತೆಯಾಗಿದ್ದಾರೆ. ಅವರ ಹೇಳಿಕೆಗಳು ಕೂಡ ಮತ್ತೊಂದು ತಂಡ ದಾಖಲು ಮಾಡ್ಕೋತಾ ಇದೆ. ಆ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡು ಆ ನಿಟ್ಟಿನಲ್ಲಿ ತನಿಖೆ ನಡೆಸಬೇಕಾಗುತ್ತೆ. ಹಾಗಾಗಿ ಇವತ್ತು ತಡರಾತ್ರಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇದು ಗಂಭೀರ ಸ್ವರೂಪದ ಪ್ರಕರಣ ಆಗಿರುವಂಥದ್ದು. ಮತ್ತು ಹೊಳೆನರಸೀಪುರದಲ್ಲಿ ಮತ್ತೊಂದು ಪ್ರಕರಣದಲ್ಲೂ ಕೂಡ ಈತ ಆರೋಪಿ ಆಗಿರೋ ಕಾರಣಕ್ಕಾಗಿ ಎರಡೂ ಪ್ರಕರಣದಲ್ಲಿ ವಿಚಾರಣೆ ಬಹಳ ಮುಖ್ಯವಾಗಿರುತ್ತೆ ಮತ್ತು ಸ್ಥಳಮಾಜರು ಮಾಡಬೇಕಾಗುತ್ತೆ. ಸಾಕಷ್ಟು ವಿಚಾರಣೆ ಬಾಕಿ ಇರೋ ಕಾರಣಕ್ಕಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಹುತೇಕ ಪೊಲೀಸ್ ಕಸ್ಟಡಿಗೆ ಪಡಿಬೇಕಾಗುತ್ತೆ. ಪೊಲೀಸ್ ಕಸ್ಟಡಿಗೆ ಪಡೆದ ನಂತರದಲ್ಲಿ ಏನು ಮುಂದಿನ ವಿಚಾರಣೆ ಕೈಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಎರಡೂ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಇವತ್ತು ಇನ್ನೇನು 10 ಗಂಟೆ ನಂತರದಲ್ಲಿ ಏನಾದರೂ ಮೆಡಿಕಲ್ ಕರ್ಕೊಂಡು ಹೋಗ್ತಾರಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಧಿಕಾರಿಗಳಿಗೆ ಹೇಳುವಂಥದ್ದು ಅಂದರೆ ಅವಶ್ಯಕತೆ ಬಿದ್ದರೆ ಅಂದರೆ ಈ ಆರೋಪಿತ ಸ್ಥಾನದಲ್ಲಿರುವ ವ್ಯಕ್ತಿ ಅನಾರೋಗ್ಯ ವಿಚಾರ ಏನಾದರೂ ಹೇಳಿ ಮೆಡಿಕಲ್ಗೆ ಹೋಗಬೇಕು ಅಂತ ಅಷ್ಟೇ ಹೇಳಿದ್ರಷ್ಟೇ ಕರ್ಕೊಂಡು ಹೋಗುವಂಥದ್ದು. ಉಳಿದಂತೆ ನಾಳೆ ಬೆಳಗ್ಗೆನೂ ಕೂಡ ಆ ಮೆಡಿಕಲ್ ಕರ್ಕೊಂಡು ಹೋಗುವ ಸಾಧ್ಯತೆ ಕೂಡ ಇದೆ. ಇದೆಲ್ಲ ವಿಮೋಚನೆ ಏನು ತನಿಖಾಧಿಕಾರಿಗೆ ಇದೆಲ್ಲ ಕೂಡ ಅವರು ವಿಮೋಚನೆಗೆ ಬಿಟ್ಟ ವಿಚಾರ ಆಗಿರೋದ್ರಿಂದ ಅವರು ತನಿಖೆ ನಂತರದಲ್ಲಿ ಏನು ಮಾಡ್ಬೋದು ಅನ್ನೋದು ನಿರ್ಧಾರ ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಮಮತಾ, ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ 24 ಗಂಟೆಯೊಳಗೆ ಆರೋಪಿಯನ್ನ ಮೆಡಿಕಲ್ ಕೂಡ ಮಾಡಿಸಬೇಕಾಗತ್ತೆ, ಜೊತೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಹಾಜರುಪಡಿಸಬೇಕಾಗುತ್ತೆ.